ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ದೋಸೆ. ಇದು ಕೂಡ ಒಂದು ಟೈಪ್ ಆಫ್ ವೆರೈಟಿ ದೋಸೆ ಅಂತ ಹೇಳ್ಬೋದು. ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಹೇಗೆ ಕಲರ್ ಕಲರ್ ದೋಸೆ ಅಂತ ಬೀಟ್ರೂಟ್, ಪಾಲಕ್, ಕ್ಯಾರೆಟ್ ಇದನ್ನೆಲ್ಲ ರುಬ್ಬಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಾಡ್ತೀವಲ್ಲ, ಹಾಗೆ ಇದು ಬೀಟ್ರೂಟ್ನ ಸ್ಟಫಿಂಗ್ ಥರ ಯೂಸ್ ಮಾಡಿ ಮಾಡ್ತಾ ಇರೋದು. ನಾವು ಚಿಕ್ಕ ಮಕ್ಕಳಿದ್ದಾಗ ನನಗೆ ನಮ್ಮಮ್ಮ ಮಾಡಿಕೊಡ್ತಾ ಇದ್ರು. ಸೊ ನಾನು ಇವಾಗ ಅದನ್ನೇ ಮತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥದ್ದು ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಬೀಟ್ರೂಟ್ನ ತುರಿದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆಗೆ ಟೊಮೊಟೊ ಎಲ್ಲ ಬಳಸಿಲ್ಲ, ಬರೀ ಒಂದು 2 ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿರೋ ಅಂಥದ್ದು. ಈ ಸ್ಟಫಿಂಗ್ನ ದೋಸೆಗೆ ಹಾಕಬೇಕು. ಒಂದು ದೋಸೆ ತವಾನ ಕಾಯಕ್ಕಿಟ್ಟಿದ್ದೆ. ಸೊ ಈ ಕಾದಿರೋ ತವಾಗೆ 1ರಿಂದ 1.5 ಸ್ಪೂನಷ್ಟು ಹಿಟ್ಟು ಹಾಕ್ಕೋಬೇಕು. ದೋಸೆಗೆ ಹೆಂಗೆ ಹಾಕ್ತೀವೋ ಹಾಗೆ. ತುಂಬ ತೆಳುವಾಗಿ ಹಾಕ್ಕೊಂಡ್ರೂ ಚೆನ್ನಾಗಿ ಅನಿಸಲ್ಲ, ಹಾಗಂತ ತುಂಬ ದಪ್ಪನೂ ಬೇಡ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ದೋಸೆನ ಹಾಕ್ಕೋಬೇಕು. ಥಿಕ್ನೆಸ್ ಹೇಳ್ತಾ ಇರೋದು. ಸೊ ಈ ಥರ ಹಾಕಿ ಈ ದೋಸೆ ಮೇಲೆ ಈ ಒಗ್ಗರಣೆ ಮಾಡಿಟ್ಕೊಂಡಿದ್ದಂಥ ಬೀಟ್ರೂಟ್ ಏನಿದೆ ಇದನ್ನು ಫುಲ್ಲು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ನೋಡಿಕೊಂಡು ಎಲ್ಲ ನೀಟಾಗಿ ಬರೋ ಹಾಗೆ, ಒಂದೇ ಸಮಕ್ಕೆ ಬರೋ ಹಾಗೆ, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಬಾರ್ದು. ಸ್ವಲ್ಪ ನೋಡಿ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಈ ಬೀಟ್ರೂಟ್ ಸ್ಟಫಿಂಗ್ ಏನಿದೆ ಇದನ್ನು ಫಿಲ್ ಮಾಡ್ಕೋಬೇಕು. ಇದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೇಕು. ನಾನಿಲ್ಲಿ ಎಣ್ಣೆನೇ ಹಾಕ್ತಾ ಇದ್ದೀನಿ. ಕೆಲವ್ರಿಗೆ ತುಪ್ಪ ಫ್ಲೇವರ್ ಆಗಲ್ಲ ಅನ್ನೋವಂಥವ್ರು ಎಣ್ಣೆನೇ ಬಳಸ್ಬೋದು. ಸೊ ಎಣ್ಣೆ ಹಾಕ್ಬಿಟ್ಟು ಒಂದ್ಸರಿ ಹಾಗೆ ಪ್ರೆಸ್ ಮಾಡ್ಕೊಂಬಿಡಿ. ಇದನ್ನು ನೀಟಾಗಿ ದೋಸೆ ಹಿಟ್ಟಿಗೆ ಹಿಡಿಯೋ ಹಾಗೆ ಇದಿಷ್ಟು ಹಿಡಿದ್ಮೇಲೆ ಇವಾಗ ಮಾಮೂಲಿ ನಾವು ಇವಾಗ ದೋಸೆನ ಹೇಗೆ ಕುಕ್ ಮಾಡ್ತೀವಲ್ಲ, ಸೊ ಅದೇ ಥರ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಸೆಕೆಂಡ್ಸ್ ಅಥವಾ 10 to 15 ಸೆಕೆಂಡ್ಸ್ ಇದನ್ನು ಬೇಯಕ್ಕೆ ಬಿಡಬೇಕು. ದೋಸೆ ಆಗೋ ಅಷ್ಟರಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1 ಬೌಲಷ್ಟು ತೆಂಗಿನಕಾಯಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಅದನ್ನ ಸುಟ್ಕೊಂಡು ಒಂದು 5-6 ಬೆಳ್ಳುಳ್ಳಿ ಹೆಸರು, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಉಪ್ಪು, ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ರುಬ್ಕೊಂಡ್ರೆ ಕಾಯಿ ಚಟ್ನಿ ಕೂಡ ರೆಡಿ ಆಗುತ್ತೆ. ಸೊ ಇವಾಗ ಒಂದು 15 ಸೆಕೆಂಡ್ಸ್ ಬಿಟ್ಟಿದ್ದೆ ನಾನು. ಈ ದೋಸೆನ 2 ಕಡೆ ಬೇಯಿಸೋದು ಬೇಕಾಗಲ್ಲ, ಒಂದೇ ಕಡೆ ಬೇಯಿಸಿದ್ರೆ ಸಾಕಾಗುತ್ತೆ. ಸೊ ನೋಡಿ ಇವಾಗ ಈ ರೀತಿ ಬಂದಿದೆ. ಸೊ ದೋಸೆ ರೆಡಿ ಆಗಿದೆ. ಇದೇ ಥರ ಬೇರೆ ದೋಸೆಗಳನ್ನ ಕೂಡ ರೆಡಿ ಮಾಡ್ಕೋಬೇಕು. ಈಗ ರೆಡಿಯಾಗಿರೋ ಈ ಬೀಟ್ರೂಟ್ ದೋಸೆನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ರೀತಿ ದೋಸೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟು, ಒಂದೇ ಥರ ದೋಸೆ, ಇಡ್ಲಿ ಅಂತ ಹೇಳೋ ಅಂಥವ್ರಿಗೆ ಇದು ಸ್ವಲ್ಪ ವೆರೈಟಿ ಆಗಿರುತ್ತೆ. ತಿನ್ನೋದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.